ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ರಾವಣಿ, ಇದೇನಿದು? ಅತ್ತೆ ಪ್ರೀತಿಯಿಂದ ನನ್ನ ಹೆಸರು ಕರೀತಾ ಇದ್ದಾರೆ. ಆಶ್ಚರ್ಯ ಪಡಬೇಕೋ ಆಪತ್ತು ಅಂತ ಎಚ್ಚರದಿಂದ ಇರಬೇಕು. ನೀನ್ ಇಲ್ಲಿದ್ಯಾ? ನಾನು ನಿನ್ನ ಮನೆಯಲ್ಲೆಲ್ಲ ಹುಡುಕ್ತಿದ್ದೆ. ನನಗೋಸ್ಕರ ಮನೆಯೆಲ್ಲ ಹುಡುಕ್ತಾ ಇದ್ರ? ಏನ್ ವಿಷಯ? ಶ್ರಾವಣಿ, ದೊಡ್ಡವರು ಒಂದು ಮಾತು ಹೇಳ್ತಾರೆ. ಮಕ್ಕಳು ಚಿಕ್ಕ ವಯಸ್ಸಲ್ಲಿದ್ದಾಗ ಅವ್ರನ್ನ ದೇವ್ರ ತರ ಕಾಣಬೇಕು, ಯೌವನದಲ್ಲಿದ್ದಾಗ ಶತ್ರುಗಳ ಹಾಗೆ ನೋಡ್ಕೋಬೇಕು, ಮಧ್ಯ ವಯಸ್ಸಿಗೆ ಬಂದಾಗ ಅವ್ರನ್ನ ಸ್ನೇಹಿತರ ತರ ನೋಡ್ಕೋಬೇಕು ಅಂತ. ಆಗ್ಲೇ ಅವ್ರ ಭವಿಷ್ಯ ಚೆನ್ನಾಗಿರೋದು ಅಂತ. ಅದಕ್ಕೆ ಇಷ್ಟು ದಿನ ನೀನು ಓದ್ತಿದ್ದೆ, ನಾನು ರೂಢಾಗಿ ನಡ್ಕೊಂಡೆ. ಎಷ್ಟೋ ಸಲ ನೀನು ನನ್ನನ್ನು ಶತ್ರು ಹಾಗೆ ನೋಡ್ತಿದ್ದೆ. ಆದರೆ ನಾನು ಹಾಗೆ ಮಾಡಿದ್ಯಾಕೆ? ನಿನ್ನ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ. ಈಗ ನೋಡಿದ್ಯಾ, ನೀನು ಪಾಸ್ ಆದೆ, ನೀನು ಅನ್ಕೊಂಡಿದ್ದೆಲ್ಲ ಆಗ್ತಿದೆ. ಇದೇ ತಾನೇ ಒಳ್ಳೆ ಕಾಲ ಅಂದ್ರೆ. ಓ, ಹಾಗಾದ್ರೆ ನಾನು ಅನ್ಕೊಂಡಿದ್ದೆಲ್ಲ ನಡೀತಿರೋದಕ್ಕೆ ಕಾರಣ ನೀವು ಅಂತ ಹೇಳ್ತಾ ಇದ್ದೀರಾ? ನೀನು ನಂಬಿದ್ರು ಬಿಟ್ರು ಅದೇ ತಾನೇ ಸತ್ಯ. ಇನ್ಫ್ಯಾಕ್ಟ್ ನಾವು ಮಾಡಿದ್ದು ನಾವೇ ಹೇಳ್ಕೋಬಾರ್ದು ಅಂತ ಹೇಳ್ತಾರೆ. ಹೋಗ್ಲಿ ಬಿಡು, ಅದೆಲ್ಲ ಮುಗ್ದೋದ ಕಾಲ. ಈಗ ನೀನು ದೊಡ್ಡೋಳಾಗಿದ್ಯಾ. ಇನ್ನು ಮುಂದೆ ನಾನು ನಿನ್ನನ್ನು ಸ್ನೇಹಿತೆ ಥರ ನೋಡ್ತೀನಿ. ನೀನು ಅಷ್ಟೇ ನನ್ನನ್ನು ಸ್ನೇಹಿತೆ ಥರನೇ ನೋಡ್ಬೋದು. ಮೊಸಳೆ ಕಣ್ಣೀರ್ ಹಾಕ್ತಾ ಇದೆ. ಕಾರಣ ಏನು ಅಂತ ಗೊತ್ತಿಲ್ವೇ? ಪ್ರೀತಿ ಮಾತಾಡಿ ತಲೆ ಮೇಲೆ ಕೈ ಹಿಡಿತಿದೆ ಅಂದ್ರೆ ತಲೆನೇ ತೆಗಿಯೋ ಪ್ಲಾನ್ ಏನಾದರೂ ಮಾಡ್ತಿದ್ಯಾ? ಶ್ರಾವಣಿ, ಏನು ಯೋಚನೆ ಮಾಡ್ತಿದ್ಯಮ್ಮ? ಓ, ಇದೇನಿದು? ಇದಕ್ಕಿದ್ದ ಹಾಗೆ ಇವ್ರು ಹೀಗೆಲ್ಲ ಮಾತಾಡ್ತಿದ್ದಾರೆ ಅಂತ ನಂಬಕ್ಕಾಗ್ತಿಲ್ವಾ? ಇಲ್ಲ ಅತ್ತೆ, ನಂಬ್ತಿದ್ದೀನಿ. ನನಗೆ ಗೊತ್ತು, ನಾನು ಚೆನ್ನಾಗಿ ಓದಲಿ ಅಂತ ತಾನೆ ನೀವಿಷ್ಟು ವರ್ಷ ನನ್ನ ಮೇಲೆ ಕೋಪ ಮಾಡ್ಕೋತಾ ಇದ್ದಿದ್ದು. ನೋಡ್ದ್ಯಾ ಎಷ್ಟು ಜಾಣೆ ನೀನು. ನೀವಿಲ್ಲಿಗೆ ಬಂದಿದ್ದ ವಿಷಯ? ಶ್ರಾವಣಿ, ನೀನೀಗ ದೊಡ್ಡೋಳಾಗಿದ್ಯಾ. ಮನೇಲಿ ಎಲ್ಲರೂ ನಿನಗೆ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ವೀರು ನಿನಗೆ ಗಂಡು ಹುಡ್ಕಕ್ಕೆ ಹೇಳಿದ್ದಾನೆ. ವೀರು ಗಂಡು ಹುಡುಕ್ಬೋದು, ನಾನು ಗಂಡು ಹುಡುಕ್ಬೋದು, ಅಥವಾ ಸುರೇಂದ್ರ ಗಂಡು ಹುಡುಕ್ಬೋದು. ಆದರೆ ಯಾರೇ ಗಂಡು ಹುಡುಕಿದ್ರು ನಿನ್ನ ಮನಸ್ಸಲ್ಲಿ ನೀನು ಮದುವೆ ಆಗೋನು ಹೀಗೇ ಇರಬೇಕು ಅನ್ನೋ ಒಂದು ಯೋಚನೆ ಇರುತ್ತಲ್ವಾ? ಅಂಥದ್ದೇನಾದರೂ ಇದ್ರೆ ನೀನು ನನ್ನ ಹತ್ರ ಹೇಳು. ಆದರೆ ಒಂದು ನೆನ್ಪಿಟ್ಕೊ, ನೀನು ಮದುವೆ ಆಗೋ ಹುಡುಗ ನಿನಗೆ ಮಾತ್ರ ಗಂಡ ಅಲ್ಲ, ನಮ್ಮ ಮನೆಗೆ ಅಳಿಯ. ವೀರು ಎಜುಕೇಶನ್ ಮಿನಿಸ್ಟ್ರು. ಅವನು ಒಂದು ಗಂಡಿನ ಕಾಲು ತೊಳಿಬೇಕು ಅಂದ್ರೆ ಆ ಹುಡುಗ ಯಾವ ಲೆವೆಲಲ್ಲಿ ಇರಬೇಕು ಅಂತ ಯೋಚನೆ ಮಾಡು. ಅದೇ ಹುಡುಗ ಬಡವ ಆಗಿತ್ತು, ಯಾರ ಕೈ ಕೆಳಗೋ ಕೆಲಸ ಮಾಡ್ಕೊಂಡಿದ್ರೆ ಅಂತ ಹುಡುಗನ ಕಾಲನ್ನ ಯಾರು ಯಾರ ಕಾಲು ತೊಳೆಯೋ ಅವಶ್ಯಕತೆ ಇಲ್ಲ ಅತ್ತೆ. ನಾನ್ ಮದ್ವೆ ಆಗೋ ಹುಡುಗನ್ಗೆ ಮುಖ್ಯವಾಗಿ ಈ ಗುಣ ಇರಬೇಕು. ಮಾವ ಆಗೋರು ಅಳಿಯನ್ನ ಪ್ರೀತಿಸ್ಬೇಕು, ಅಳಿಯ ಆದವನು ಮಾವನ್ನ ಗೌರವಿಸ್ಬೇಕು. ಅದೆಲ್ಲ ಸರಿ ಶ್ರಾವಣಿ, ಆದರೆ ಶಾಸ್ತ್ರ ಸಂಪ್ರದಾಯ ಅನ್ನೋದೊಂದಿದೆಯಲ್ವಾ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಹೇಳ್ತಾರೆ. ನೀನು ಮದುವೆ ಆದ್ಮೇಲೆ ಆ ಹುಡುಗನ ಮನೆಗೆ ಹೋಗಿ ಬಾಳಿ ಬದುಕೋ ಥರ ಇರ್ಬೇಕಲ್ವಾ? ಅಥವಾ ಆ ಹುಡುಗ ಇಲ್ಲೇ ಇದ್ದು ನಿನ್ ಜೊತೆ ಬದುಕಕ್ಕೆ ರೆಡಿಯಾಗಿರ್ಬೇಕು. ಯಾಕಂದ್ರೆ ನೀನ್ ಇಷ್ಟು ದೊಡ್ಡ ಅರಮನೆಯಲ್ಲಿದ್ದು ಯಾವುದೋ ಮೂರ್ಖಲ್ ಮನೇಲಿ ಹೋಗಿರಕ್ಕಾಗತ್ತೇನಮ್ಮ? ನೀವೇನು ಚಿಂತೆ ಮಾಡಬೇಡಿ ಅತ್ತೆ. ಒಂದು ವೇಳೆ ಅಪ್ಪಿ ತಪ್ಪಿ ನಾನೇನಾದ್ರೂ ಅಂಥ ಮುರುಕ್ಲ ಮನೆಗೆ ಮದುವೆ ಆಗಿ ಹೋದೆ ಅಂತ ಅನ್ಕೊಳ್ಳಿ, ಆ ಮನೆನ ಮತ್ತೆ ಕಟ್ಟಕ್ಕೆ ಪ್ರಯತ್ನ ಮಾಡ್ತೀನಿ. ಆ ಮನೆನ ಬೆಳ್ಕೋ ದೀಪ ಆಗಿರ್ತೀನಿ. ಚಿಕ್ಕ ವಯಸ್ಸಿಂದ ತಂದೆ ತಾಯಿ ಪ್ರೀತಿನ ನೋಡದೆ ಬೆಳೆದಿರೋಳು ನಾನು. ಈ ತಂದೆ ತಾಯಿ ಪ್ರೀತಿನ ನೋಡದೆ ಬೆಳೆದಿರ್ತಾರಲ್ಲ ಮಕ್ಕಳು, ಅವರು ಜೀವನದಲ್ಲಿ ಎಂಥ ಕಷ್ಟ ಬಂದರೂ ಅದನ್ನ ಎದುರಿಸ್ತಾರೆ. ಎಲ್ಲ ಕಷ್ಟಗಳನ್ನ ಎದುರಿಸಿ ನಿಲ್ತೀನಿ.
ನನ್ನ ಹುಡುಗನಿಂದ ತಂದೆ ತಾಯಿ ಪ್ರೀತಿನ ಪಡ್ಕೋತೀನಿ. ಹಾ, ಇನ್ನೊಂದು ಮಾತು, ಯಾರ್ದೋ ಕೈ ಕೆಳಗೆ ಕೆಲಸ ಮಾಡ್ಕೊಂಡಿರೋ ಹುಡುಗನ್ ನಾನೇನಾದ್ರೂ ಮದ್ವೆ ಆದ್ರೆ ನನಗೆ ಕಲ್ಮಶ ಇಲ್ದಿರೋ ಪ್ರೀತಿನೇ ಸಿಗುತ್ತೆ. ಆದ್ರೆ ಮನ್ಸಲ್ಲಿ ವಿಷ ತುಂಬಿಕೊಂಡು ತನ್ನನ್ನ ನಂಬಿರೋರ್ ಬೆನ್ನ ಹಿಂದೆ ನಿಂತ್ಕೊಂಡು ಅವರಿಗೆ ಚೂರಿ ಹಾಕೋರು ಇರ್ತಾರಲ್ವಾ, ಅಂಥವ್ರ ಮನೆಗೆ ಮಾತ್ರ ನಾನು ಸೊಸೆಯಾಗಿ ಹೋಗಲ್ಲ. ನಾನು ಹೇಳಿದ್ದು ಅರ್ಥ ಆಯ್ತು ಅನ್ಸುತ್ತೆ. ಅರ್ಥ ಆಗಿರುತ್ತೆ. ಈ ಮಾತನ್ನ ನೀನ್ ಯಾಕೆ ನನಗೆ ಹೇಳಿದ್ದು? ಏನಂತ ಹೀಗೆ ಹೇಳ್ತಿದ್ದೀರಾ? ನೀವೇ ಅಲ್ವಾ ಹೇಳಿದ್ದು ನಾನು ನಿಮ್ಮ ಸ್ನೇಹಿತೆ ಅಂತ. ನನ್ನ ಮನಸ್ಸಲ್ಲಿ ಅನ್ಸಿದ್ದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ ಅಷ್ಟೇ. ಒಬ್ಬ ಸ್ನೇಹಿತೆ ಆಗಿ ನನಗೆ ಅನ್ಸಿದ್ದನ್ನ ನಾನು ನಿಮಗೆ ಹೇಳ್ಬೋದಲ್ವಾ, ಅಷ್ಟೇ. ಶ್ರಾವಣಿ ಯಾಕೆ ಈ ಥರ ಹೇಳಿದ್ಲು? ಅವಳಿಗೆ ನನ್ನ ಬಗ್ಗೆ ಏನಾದರೂ ಗೊತ್ತಾಗಿದ್ಯಾ ಅಥವಾ ಸುಮ್ಮನೆ ಹೇಳಿದ ಮಕ್ಕಳ? ಅಕಸ್ಮಾತ್ ಗೊತ್ತಾಗಿದ್ರೆ ಏನು ಗೊತ್ತಾಗಿರ್ಬೋದು? ಅವಳು ಯಾಕೆ ನನ್ನ ಜೊತೆ ಈ ಥರ ಮಾತಾಡಿದ್ಲು? ಸುಬ್ಬು ಬರೀ ಅವನ ಬಗ್ಗೆ ಮಾತ್ರ ಯೋಚನೆ ಮಾಡೋದು, ಮನೆಯವ್ರ ಬಗ್ಗೆ ಚೂರು ಯೋಚನೆ ಮಾಡಲ್ಲ. ಇವನು ಅವಳನ್ನ ರಿಜೆಕ್ಟ್ ಮಾಡಿದಾಗ ಇಂದ್ರಮ್ಮ ನಿನ್ನ ರಿಜೆಕ್ಟ್ ಮಾಡಿದ್ರೆ ಏನೇ ಮಾಡ್ತೀಯಾ? ಇವನ್ ಮಾಡಿರೋ ಕೆಲಸಕ್ಕೆ ನಿನ್ ಮದ್ವೆ ಕ್ಯಾನ್ಸಲ್ ಆದ್ರೂ ಪರವಾಗಿಲ್ವಾ? ಯಾವ ತೊಂದರೆಗಳು ಇಲ್ಲದೆ ವರನ್ ಮದುವೆ ಮಾಡ್ಕೊಡ್ಬೇಕಾಗಿರೋದು ನನ್ನ ಕರ್ತವ್ಯ, ಹೌದು. ಹಾಗಂತ ಅಕ್ಕ ಹೇಳ್ದಂಗೆ ಶ್ರೀವಲ್ಲಿನ ಮದುವೆ ಯಾಕಾಗುತ್ತಾ? ಅದು ಮನ್ಸಲ್ಲಿ ಯಾವ ಭಾವನೆಗಳು ಇಲ್ಲದೆ ಮನೆಯವ್ರಿಗೋಸ್ಕರ, ನನ್ನ ಜವಾಬ್ದಾರಿಗೋಸ್ಕರ ನನ್ನ ಭಾವನೆಗಳನ್ನ ಬದಲಾಯಿಸ್ಕೋಬೇಕಾ? ಹೇಳಿ ಮೇಡಮ್. ಹಲೋ ಸುಬ್ಬು, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಸುಬ್ಬು, ಏನಾಯ್ತು ನಿನಗೆ? ಯಾಕೆ ಈ ಥರ ಮಾತಾಡ್ತಾ ಇದೀಯಾ? ಹೇಗೆ ಮಾತಾಡ್ತಾ ಇದ್ದೀನಿ ಮೇಡಮ್? ಗುಡ್ ಮಾರ್ನಿಂಗ್ ಅಂತ ಹೇಳಿದ್ನಲ್ಲ. ಏಯ್ ಸುಬ್ಬು, ನೀನು ಪ್ರತಿದಿನ ಗುಡ್ ಮಾರ್ನಿಂಗ್ ಹೇಳೋದಕ್ಕೂ ಇವತ್ತು ಗುಡ್ ಮಾರ್ನಿಂಗ್ ಹೇಳ್ತಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಏನಾಯ್ತಂತ ಹೇಳಿ ನನಗೆ. ಅದು ಮೇಡಮ್, ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಕೊರಿತಾನೇ ಇದೆ. ಸಾಧ್ಯ ಆದರೆ ಅದಕ್ಕೆ ಉತ್ತರ ಕೊಡ್ತೀರಾ? ಪ್ರಶ್ನೆನಾ? ಪ್ರಶ್ನೆಗೆ ಉತ್ತರ ಕೊಡೋದ್ರಲ್ಲಿ ನಾನು ಸ್ವಲ್ಪ ವೀಕ್ ಸುಬ್ಬು. ಅದಕ್ಕೆ ತಾನೇ ಇಷ್ಟು ವರ್ಷ ತಗೊಂಡಿರೋದು ಪಾಸ್ ಆಗೋದಕ್ಕೆ. ಮೇಡಮ್, ಇದು ಜೀವನಕ್ಕೆ ಸಂಬಂಧಪಟ್ಟಿರೋ ಪ್ರಶ್ನೆ. ನೀವು ಉತ್ತರ ಕೊಡಬಹುದು ಅಂತ ನನಗೆ ಅನ್ನಿಸ್ತಾ ಇದೆ. ಹೌದಾ? ನಿನಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಅಂದಮೇಲೆ ಕೇಳು, ಹೇಳ್ತೀನಿ. ಮೇಡಮ್, ನಮಗೆ ಇಷ್ಟ ಇಲ್ದಿರೋ ಕೆಲಸನ ಮನೆಯವ್ರ ಒತ್ತಾಯಕ್ಕೆ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ಕಟ್ಟಿಬಿದ್ದು ಮಾಡಿದ್ರೆ ಅದು ತಪ್ಪಲ್ಲ ಅಲ್ವಾ? ಸುಬ್ಬು, ಇಷ್ಟ ಇಲ್ದಿರೋ ಕೆಲಸನ? ಯಾವ ಕೆಲಸದ ಬಗ್ಗೆ ಮಾತಾಡ್ತಿದ್ಯಾ ನೀನು? ಅಂದರೆ ಕೆಲಸಗಳಾಗಲಿ, ಕೆಲವೊಂದು ನಿರ್ಧಾರಗಳಾಗಲಿ ನಮಗೋಸ್ಕರ ಅಲ್ಲದೆ ಇದ್ರೂ ಮನೆಯವ್ರ ಸಂತೋಷಕ್ಕೋಸ್ಕರ ನಮ್ಮ ಮನಸ್ಸನ್ನು ಬದಲಾಯಿಸ್ಕೊಳ್ಳೋದು ತಪ್ಪಲ್ಲ ಅಲ್ವಾ? ಅಂದರೆ ಇವನು ಶ್ರೀವಲ್ಲಿನ ಮದುವೆ ಆಗೋ ವಿಚಾರ ಮಾತಾಡ್ತಿದ್ದಾನ? ಅವ್ರ ಮನೆಯವ್ರಿಗೆಲ್ಲ ಗೊತ್ತಾಗಿ ಮನೆಯವರೆಲ್ಲ ಒತ್ತಾಯ ಮಾಡ್ತಿರ್ಬೋದಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.